ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಬಿಂದುಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ಲಾಸ್ಟ್ ವಿಡಿಯೋ ಅಂದರೆ ವರಮಹಾಲಕ್ಷ್ಮಿ ಪೂಜೆಯ ಕಂಟಿನ್ಯೂಷನ್ ವಿಡಿಯೋ ಅಂತಾನೆ ಹೇಳ್ಬೋದು. ಇವತ್ತು ಮನೆಯಲ್ಲಿ ಶ್ರಾವಣ ಪೂಜೆ, ಅದ್ರ ಜೊತೆಗೆ ರಕ್ಷಾ ಬಂಧನ, ರಾಖಿ ಹಬ್ಬ ಇದೆ. ಮೊದಲು ನಾನು ಫಸ್ಟ್ ದೇವ್ರಿಗೆ, ಇವತ್ತು 2ನೇ ದಿನ ಅಲ್ವಾ ಲಕ್ಷ್ಮಿ ಕೂರಿಸಿರೋದು, ಫಸ್ಟ್ ದೇವ್ರಿಗೆ ಅವಲಕ್ಕಿ ಪ್ರಸಾದ ಮಾಡಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ಅದಾದ್ಮೇಲೆ ಇವತ್ತು ಶ್ರಾವಣ ಪೂಜೆಗೆ ನಮ್ಮ ಕಡೆ ಉಪ್ತಾನ ಮಾಡ್ತಾರೆ, ಶ್ರೀನಿವಾಸ ಮನೆದೇವರಾಗಿರೋದ್ರಿಂದ ಉಪ್ತಾನ ಮಾಡೋದಕ್ಕೆ ಹೋಗೋದಕ್ಕೆ ಯೋಗ ರೆಡಿ ಆಗ್ತಾ ಇದ್ದಾನೆ. ನಮ್ಮಪ್ಪ ಅದಕ್ಕೆ ನಾಮ ಎಲ್ಲ ಇಟ್ಕೋಬೇಕಲ್ವಾ, ಚೊಂಬುಗೆ ಮತ್ತೆ ಹಣೆಗೆಲ್ಲ ನಾಮ ಇಟ್ಕೊಂತಾರಲ್ವಾ, ಅದೆಲ್ಲ ನಾಮ ಇಡ್ತಾ ಇದ್ದಾರೆ. ನಾವು ಉಪ್ತಾನ ಮಾಡಿ ಬಂದಿರುತ್ತಲ್ವಾ, ಅದೇ ಅಕ್ಕಿಲೇನೆ ಇವತ್ತು ಶ್ರಾವಣ ಪೂಜೆ ಮಾಡೋದು. ಅಂದ್ರೆ ಅದೇ ಅಕ್ಕಿನ ಉಪಯೋಗಿಸ್ಕೊಂಡು ನಾವು ದೇವ್ರಿಗೆ ಅಡ್ಗೆ ಮಾಡಿಟ್ಟು ಶ್ರಾವಣ ಪೂಜೆ ಮಾಡ್ತೀವಿ. ಇವತ್ತು ಶ್ರಾವಣ ಪೂಜೆ ಇರೋದ್ರಿಂದ ಮನೇಲಿರೋರು ಎಲ್ಲಾರು ನಾಮ ಇಟ್ಕೊಂಡು ಪೂಜೆ ಮಾಡ್ತೀವಿ. ಇವಾಗ ಪೂಜೆ ಎಲ್ಲ ಆದ್ಮೇಲೆ ಯೋಗ ಉಪ್ತಾನಕ್ಕೆ ಹೊರಡ್ತಾ ಇದ್ದಾನೆ. चलो A few moments later. श्री रमण गोविंद गोविंद श्री रमण गोविंद गोविंद श्री रमण गोविंद गोविंद. ನೀವು ಉಪ್ತಾನ ಮಾಡ್ಬೇಕಾದ್ರೆ 3 ಮನೆ ಅಥವಾ 5 ಮನೆಗೆ ನಾವು ಉಪ್ತಾನ ಮಾಡ್ಬೇಕು. ಯೋಗ ಇವತ್ತು 2 ಮನೆಗೆ ಉಪ್ತಾನ ಮಾಡ್ಕೊಂಡು ಬಂದಿದ್ದ, 3ನೇ ಮನೆ ನಮ್ಮ ಮನೆಗೆ ಬಂದಿದ್ದಾನೆ. ನಾವಿವಾಗ ಚುಂಬು ತುಂಬಷ್ಟು ಅಕ್ಕಿ ಹಾಕ್ಬಿಟ್ಟು ಅವ್ರನ್ನ ಒಳ ಕರ್ಕೋಬೇಕು. ಒಳ ಕರ್ಕೊಳ್ಳೋಕ್ಕಿಂತ ಮೊದಲು ಉಪ್ತಾನ ಮಾಡ್ಕೊಂಡು ಬಂದಿರ್ತಾರಲ್ವಾ, ಅದು ಉಪ್ತಾನ ಮಾಡ್ಕೊಂಡು ಬಂದ್ರೆ ಅವರು ನಮ್ಗೆ ಶ್ರೀನಿವಾಸ ಸಮಾನ ಅಂತ ಅವ್ರಿಗೆ ಕಾಲ್ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಅವ್ರನ್ನ ಒಳ ಕರ್ಕೊಂತೀವಿ. ಉಪ್ತಾನ ಮಾಡಿದಾಗ ಕೆಲವರು ಉಪ್ತಾನಕ್ಕೆ ಅಕ್ಕಿ ಹಾಕಿರ್ತಾರೆ ಚೊಂಬಿನೊಳಗೆ, ಇನ್ನ ಕೆಲವರು ಕಾಸು ಹಾಕಿರ್ತಾರೆ. ನಾವು ಉಪ್ತಾನಕ್ಕೆ ಹೋಗೋ ಮೊದಲು ಚೆಂಬಿನೊಳಗೆ 11 ರೂಪಾಯಿ ಕಾಸು ಹಾಕಿ ಕಳ್ಸಿರ್ತೀವಿ. ಆ ದುಡ್ಡು ಮತ್ತೆ ಬೇರೆಯವ್ರು ಯಾರಾದ್ರೂ ಉಪ್ತಾನಕ್ಕೆ ಕಾಸು ಹಾಕಿದ್ರೆ ನಾವು ಆ ದುಡ್ಡನ್ನ ತಿರುಪತಿ ಉಂಡಿಗೆ ಹಾಕೊಂತೀವಿ. ಇನ್ನು ಅಕ್ಕಿ ಏನಿರುತ್ತೆ ಆ ಅಕ್ಕಿನ ಉಪಯೋಗಿಸ್ಕೊಂಡು ನಾವು ಇವತ್ತು ಅಡುಗೆ ಮಾಡಿ ಶ್ರಾವಣ ಪೂಜೆಗೆ ಇಡಬೇಕು. ನಾನು ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ, ಆದ್ರೆ ಯಾವುದನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಇವಾಗ ಅಡುಗೆ ಎಲ್ಲ ರೆಡಿ ಆದ್ಮೇಲೆ ಫಸ್ಟ್ ಅದನ್ನ ಒಂದು ತಟ್ಟೆ ಮೇಲೆ ಬಾಳೆ ಎಲೆ ಇಟ್ಕೊಂಡು, ಆ ಬಾಳೆ ಎಲೆಗೆ ನಾವೇನು ದೇವ್ರಿಗೆ ಪ್ರಸಾದ ಅಡುಗೆ ಮಾಡಿದೀವಿ ಊಟ ಶ್ರಾವಣ ಪೂಜೆಗೆ ಅಂತ, ಅದನ್ನೆಲ್ಲ ಬಡಿಸ್ಕೊಂಡು ಅದನ್ನ ನಾನು ಫಸ್ಟ್ ದೇವ್ರಿಗೆ ನೈವೇದ್ಯವಾಗಿ ಇಟ್ಕೊಂಡು ಪೂಜೆ ಮಾಡ್ಕೊಂತೀವಿ. ಅದಾದ್ಮೇಲೆ ಅಷ್ಟೇ ನಾವೆಲ್ಲರೂ ಊಟ ಮಾಡೋದು. ಇವಾಗ ದೇವ್ರಿಗೆ ನಾನು ಪೂಜೆ ಮಾಡೋದಕ್ಕೆ ಇಟ್ಕೊಳಕ್ ಹೋಗ್ತಾ ಇದ್ದೀನಿ. ಈ ಶ್ರಾವಣ ಮಾಸದಲ್ಲಿ ಉಪ್ತಾನ ಮಾಡ್ಬೇಕಾದ್ರೆ ಕೆಲವರು 3 ಶನಿವಾರ ಉಪ್ತಾನ ಮಾಡಿ ಶ್ರಾವಣ ಪೂಜೆ ಮಾಡ್ತಾರೆ, ಇನ್ನ ಕೆಲವರು ಒಂದೇ ಶನಿವಾರ ಉಪ್ತಾನ ಮಾಡಿ ಶ್ರಾವಣ ಪೂಜೆ ಮಾಡ್ತಾರೆ. ನಾನು ನನ್ನ ಮಗನಿಗೆ ಚಿಕ್ಕ ವಯಸ್ಸಿಂದ ಒಂದೇ ಶನಿವಾರ ಉಪ್ತಾನ ಮಾಡಿಸಿ, ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಗೆ ನೆಕ್ಸ್ಟ್ ಡೇ ಉಪ್ತಾನ ಮಾಡಿಸಿ ಅವತ್ತೇನೆ ಆ ಅಕ್ಕಿನ ಉಪಯೋಗಿಸ್ಕೊಂಡು ಅಡುಗೆ ಮಾಡಿಟ್ಟು ಶ್ರಾವಣ ಪೂಜೆ ಮಾಡ್ತೀನಿ. ಏಕೆಂದ್ರೆ ಲಕ್ಷ್ಮಿ ಕೂರಿಸಿರ್ತೀವಿ ಆಲ್ರೆಡಿ ಮನೆಯಲ್ಲಿ, ನಾರಾಯಣನು ಕೂಡ ಒಟ್ಟಿಗೆ ಪೂಜೆ ಮಾಡ್ದಂಗೆ ಲಕ್ಷ್ಮೀ ನಾರಾಯಣ ಇಬ್ರು ಒಟ್ಟಿಗೆ ಪೂಜೆ ಮಾಡ್ದಾಗ ಆಗುತ್ತೆ ಅಂತ ಅವತ್ತೇ ನಾನು ಉಪ್ತಾನ ಮಾಡಿಸಿ ಅವತ್ತೇ ಅಡುಗೆ ಮಾಡಿ ಪೂಜೆ ಮಾಡ್ಕೊಂತೀವಿ. ಇನ್ನು ಪೂಜೆ ಎಲ್ಲ ಆದ್ಮೇಲೆ ಬೆಳಗಿಂದ ಏನು ತಿಂಡಿ ತಿಂದಿರ್ಲಿಲ್ಲ, ಅಂದ್ರೆ ದೇವರಿಗೆ ಪ್ರಸಾದ ನೈವೇದ್ಯ ಎಲ್ಲ ಮಾಡಿಡ್ಬೇಕಲ್ಲ ಅಂತ ಏನು ತಿಂಡಿ ತಿಂದಿರ್ಲಿಲ್ಲ ನಾನು. ಇನ್ನ ಊಟ ಎಲ್ಲ ಮುಗಿಸ್ಕೊಂಬರೋಣ, ಒಟ್ಟಿಗೆ ಅಡುಗೆ ಆಗಿದೆಯಲ್ಲ ಅಂತ ನಾನು ತಟ್ಟೆಗೆಲ್ಲ ಬಡಿಸ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮನೇಲಿ ಎಲ್ಲರೂ ಕೂಡ ಊಟ ಮಾಡಿ ಮುಗಿಸ್ಕೊಂಡ್ರು. ಇವತ್ತು ಇನ್ನೊಂದು ಏನು ಸ್ಪೆಷಲ್ ಅಂತ ಹೇಳಿದ್ರೆ ನೂಲು ಹುಣ್ಣಿಮೆ, ಅಂದ್ರೆ ರಕ್ಷಾ ಬಂಧನ, ರಾಖಿ ಹಬ್ಬ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಇದ್ದಿದ್ರಿಂದ ಇಬ್ರಿಗೂ ರಜಾ ಇತ್ತು, ಇಬ್ರು ಮನೇಲೆ ಇದ್ರು. ಇನ್ನು ಪೂಜೆ ಎಲ್ಲ ಆದ್ಮೇಲೆ ಊಟ ಮುಗಿಸ್ಕೊಂಡು ಇನ್ನು ರಕ್ಷಾ ಬಂಧನ ಕಾರ್ಯಕ್ರಮ ಮಾಡೋಣ, ಇಬ್ರಿಗೂ ರಾಖಿ ಕಟ್ಟಿಸೋಣ ಅಂತ ಹೇಳಿ ಇಲ್ಲಿ ರಾಖಿ ಕಟ್ಟೋ ಕಾರ್ಯಕ್ರಮ ನಡೀತಾ ಇದೆ. ಇವಾಗ ವೈಷ್ಣವ ಯೋಗನ್ಗೆ ರಾಖಿ ಕಟ್ತಾ ಇದ್ದಾಳೆ. ಈ ರಕ್ಷಾ ಬಂಧನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಸೋದರ ಸೋದರಿಯರ ಭಾವೈಕ್ಯದ ಸಂಕೇತವೇ ರಕ್ಷಾ ಬಂಧನ ಅಂತ ಹೇಳ್ಬೋದು. ಈ ತರ ರಕ್ಷೆನ ಕಟ್ಟೋದು ಅಂದ್ರೆ ರಾಖಿನ ಕಟ್ಟೋದ್ರಿಂದ ಅಣ್ಣ ತಂಗಿ ಅಕ್ಕ ತಮ್ಮ ಇವರಿಬ್ಬರ ಮಧ್ಯ ಒಳ್ಳೆ ಬಾಂಧವ್ಯ ಬರುತ್ತೆ, ಒಳ್ಳೆ ಪ್ರೀತಿ ಕಾಳಜಿ ವಿಶ್ವಾಸ ಗೌರವ ಎಲ್ಲ ಕೂಡ ಜಾಸ್ತಿ ಆಗುತ್ತೆ. ಒಳ್ಳೆ ಇಬ್ರ ಮಧ್ಯ ಒಂದೊಳ್ಳೆ ಸೋದರತ್ವ ಬಾಂಧತ್ವ ಉಳ್ಕೊಳ್ಳುತ್ತೆ. ಇದರಿಂದ ರಕ್ಷಾ ಬಂಧನ ಅಂತ ನಾವು ಆಚರಿಸ್ತೀವಿ. ಈ ರಕ್ಷಾ ಬಂಧನದ ಬಗ್ಗೆ ಪುರಾಣಗಳಲ್ಲೂ ಕೂಡ ಕೆಲವಷ್ಟು ಉಲ್ಲೇಖಗಳಿವೆ. ಒಂದು ಉಲ್ಲೇಖ ಏನು ಅಂತ ಹೇಳಿದ್ರೆ, ದೇವೇಂದ್ರನು ಯುದ್ಧ ಮಾಡ್ಬೇಕಾರೆ ಆ ಟೈಮಲ್ಲಿ ಆ ಯುದ್ಧದಲ್ಲಿ ಸೋಲೋ ಪರಿಸ್ಥಿತಿ ಇದ್ದಾಗ, ಅವರು ಸೋಲ್ತಾರೋ ಪರಿಸ್ಥಿತಿ ಇದ್ದಾಗ ಅವರ ಪತ್ನಿ ಏನಿರ್ತಾರೆ ಅವರು ದೇವೇಂದ್ರನಿಗೆ ರಕ್ಷೆ ಕಟ್ತಾರಂತೆ. ಆ ರಕ್ಷೆ ಕಟ್ಟಿದ್ಮೇಲೆ ದೇವೇಂದ್ರ ಅವರು ಯುದ್ಧದಲ್ಲಿ ಗೆದ್ರು ಅಂತ ಒಂದು ಉಲ್ಲೇಖ ಇದೆ. ರಕ್ಷಾ ಏನ್ ಕಟ್ತೀವಿ ನಾವು ರಕ್ಷಾ ಬಂಧನ ಅಂತ, ಅದರಿಂದ ಇಷ್ಟು ಒಂದು ಶಕ್ತಿ ಇದೆ ರಕ್ಷೆಗೆ ಅಂತ. ಇನ್ನೊಂದು ಉಲ್ಲೇಖ ಏನು ಅಂತ ಹೇಳಿದ್ರೆ, ದ್ರೌಪದಿ ಇದಾರಲ್ವಾ ಮಹಾಭಾರತದಲ್ಲಿ, ಅವರು ಶ್ರೀಕೃಷ್ಣನಿಗೆ ಯಾವುದೋ ಒಂದು ಯುದ್ಧ ಸಮಯದಲ್ಲಿ ಅವ್ರಿಗೆ ಏಟಾದಾಗ ಆ ಟೈಮ್ನಲ್ಲಿ ಅವರು ದ್ರೌಪದಿ ಹಾಕಿರೋ ಸೀರೆನ ಅರ್ದು ಅದನ್ನ ಶ್ರೀಕೃಷ್ಣನಿಗೆ ಗಾಯ ಆಗಿರೋ ಕೈಗೆ ಗಾಯ ಆಗಿರುತ್ತೆ, ಆ ಮಣಿಕಟ್ಟಿಗೆ ಕಟ್ತಾರಂತೆ. ಅದರಿಂದನೂ ಕೂಡ ರಕ್ಷಾ ಬಂಧನ ಅಂತ ಆಚರಿಸ್ತಾರಂತೆ. ಈಗ ಅಣ್ಣನಿಗೆ
ತಂಗಿ ರಕ್ಷೆಯನ್ನು ಕಟ್ಟಿ ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರಿಗೆ ಶ್ರೇಯಸ್ಸಾಗ್ಲಿ, ಅವ್ರ ಜೀವನ ಚೆನ್ನಾಗಿರ್ಲಿ ಅಂತ ಆಶಿಸೋದಿಕ್ಕೆ ರಕ್ಷಾಬಂಧನ ಅಂತ ಆಚರಿಸ್ತಾರಂತೆ. ಇನ್ನು ರಾಖಿ ಕಟ್ಟಿರೋ ಸಹೋದರಿಯರಿಗೆ ಅವರು ನಾವ್ ಯಾವಾಗ ರಕ್ಷಣೆ ಆಗಿರ್ತೀವಿ, ನಿಮ್ಗೆ ಕಾವಲಾಗಿರ್ತೀವಿ ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡಿ ಉಡುಗೊರೆ ಕೊಡೋದು ನಮ್ಮ ಭಾರತ ದೇಶದಲ್ಲಿ ಒಂದು ಸಂಪ್ರದಾಯ ಇದೆ. ಹಾಗೆ ಈ ರೀತಿ ನಾವು ರಕ್ಷಾಬಂಧನ ಆಚರಿಸ್ತೀವಿ. ಇದೊಂದು ಪುಟ್ಟ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.